ಈಗ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಅಂದಾಗ ಒಬ್ರು 40 ಅಂತಾರೆ, ಇನ್ನೊಬ್ರು 60 ಅಂತಾರೆ, ಪರ್ಸೆಂಟೇಜ್ಗಳಲ್ಲಿ ನಡೀತಾ ಇದೆ. ಆ ಭ್ರಷ್ಟಾಚಾರದ ಕೂಪದ ಬಗ್ಗೆ ಏನ್ ಹೇಳ್ತೀರಿ ಅಂತ? ಪರ್ಸೆಂಟೇಜು ರಾಜಕಾರಣಿಗಳು ಮಾತಾಡ್ತಿದ್ದಾರೆ ಹೊರತು 10%, 20%, 60%, 40% ಅಂತ ಹೋರಾಟಗಾರರು ಮಾತಾಡ್ತಿಲ್ಲ. ಹೋರಾಟಗಾರರು ಮಾತಾಡ್ತಿರುವಂಥದ್ದು ಯಾರಿಗೆ ಎಷ್ಟು ಪರ್ಸೆಂಟ್ ಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಒಳಗಡೆನೆ. ನನಗೆ ಇಷ್ಟೇ ಪರ್ಸೆಂಟ್ ಬೇಕು, ಅಷ್ಟು ಪರ್ಸೆಂಟ್ ಬಂದ್ರೆ ನಾನು ಸಹಿ ಮಾಡುವಂಥದ್ದು. ಈಗ 15 ಲಕ್ಷ ಏನು ಶಾಸಕರ ಅನುದಾನ ಬಳಕೆ ಆಗಿದೆ, AA ಪರ್ಸೆಂಟೇಜೇ ಕೇಳಿಲ್ಲ. ಯಾರೋ ಒಬ್ಬನ ನಂಬಿ ಸೈನ್ ಮಾಡಿದ್ರು, ಆ 15 ಲಕ್ಷ ದುಡ್ಡು ಬೇರೆಯವ್ರ ಖಾತೆಗೆ ಹೋಯ್ತು. ಬಟ್ ನೀವ್ ಹೇಳ್ದಂಗೆ ಪರ್ಸೆಂಟೇಜ್ಗಳು ರಾಜಕೀಯ ಬಣಗಳಲ್ಲಿ ಮಾತಾಡ್ತಿದ್ದೀವಿ ಹೊರತು ಹೋರಾಟಗಾರ ಬಾಯಲಿಲ್ಲ. ಬಟ್ ಭ್ರಷ್ಟಾಚಾರ ಅನ್ನೋದು ಪರ್ಸೆಂಟೇಜ್ ಅನ್ನೋದು 100% ಇದೆ. ಪ್ರತಿ ಒಂದು ಕೆಲಸಕ್ಕೂ ಯಾವ ಕಚೇರಿಯಲ್ಲಿ ಪರ್ಸೆಂಟೇಜ್ ಇಲ್ಲದೆ ಸೈನ್ ಮಾಡಿರೋ ಉದಾಹರಣೆಗಳು ನಾನು ಕೇಳುವಿಲ್ಲ. ಹೌದು, ಈಗ ಹಳ್ಳಿಗಾಡಿಂದ ಗ್ರಾಮೀಣ ಪ್ರದೇಶದಿಂದ ಯಾವುದೋ ಒಂದು ಸಿಗ್ನೇಚರ್ಗೆ ಬೆಂಗಳೂರುವರೆಗೂ ಬರಬೇಕು ಅಂದ್ರೆ ಜನಕ್ಕೊಂದು ಕ್ಲಾರಿಟಿ ಇದೆ. ಏನ ಕ್ಲಾರಿಟಿ ಅಂದ್ರೆ ಜೋಬಲ್ಲಿ ಇಷ್ಟು ಹಣ ಇಟ್ಕೊಂಡು ಹೋದ್ರೆ ಈ ಸಿಗ್ನೇಚರ್ ಸಿಗುತ್ತೆ ಅಂತ. ಖಂಡಿತ ಮೇಡಮ್. ಈಗ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಾವೊಂದು ಪಾಣಿ ಮ್ಯೂಟೇಶನ್ MR ಅಥವಾ ಏನೋ ಉದಾರ ತಗೋಬೇಕು ಅಂದ್ರೂ ಸಹ ಅಲ್ಲೇನಾದ್ರು ಅಪ್ಲಿಕೇಶನ್ ಹಾಕಿ ಅಂತಾರೆ ಹಾಕ್ತಿವಿ. ಅಲ್ಲಿ ಹೋದ್ರೂ ಸಹ ನಿನ್ನೆ ಉದಾಹರಣೆಗೆ ಮೊನ್ನೆ ಮಂಡೆ ಈ ಸೋಮವಾರ ನಾನು ಮದ್ದೂರಿನ ತಾಲೂಕ್ ಪಂಚಾಯತಿಗೆ ಹೋಗಿದ್ದೆ. ಅಲ್ಲಿ ನನ್ನ ಸ್ನೇಹಿತ ಬಂದಿದ್ದ. ಆತ ಒಂದು MR ಪ್ರತಿ ಅಪ್ಲೈ ಮಾಡಿದ್ದಾನೆ. ಆ ಪ್ರತಿನ ಕೇಳಿ ಆಲ್ರೆಡಿ 300 ರೂಪಾಯಿ ಕೊಟ್ಟಿದ್ದಾನೆ ಬೇಕು ಅಂತೇಳಿ. ಮತ್ತೆ ಕೇಳಿರುವಂತ ಉದಾಹರಣೆ ಅಲ್ಲೇ ಕೇಳ್ದ, ನಮ್ಮ ಸ್ವಲ್ಪ ಕೈ ನೋಡಿ ಅಂತ. ಅದಕ್ಕೆ ನಾನು ಬಂದು ಹೇಳ್ದ, ಕೈ ನೋಡ್ಬೇಕಂತ, ಹೋಗಿ ನೋಡ್ಕೊಂಡ್ ಬರೋಗಪ್ಪ ಅಂತ ಹೇಳಿದೆ. ಬಟ್ ಹಾಗಾಗಿ ನೀವು ಹೇಳ್ದಂಗೆ ನಾನು ತಾಲೂಕ್ ಪಂಚಾಯತಿಗೆ ಹೋಗ್ತೀನಿ ಅಂದ್ರೂ ದುಡ್ಡು ಇರಬೇಕು, ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀನಿ ಅಂದ್ರೂ ದುಡ್ಡು ಇರಬೇಕು, ಗ್ರಾಮ ಪಂಚಾಯತಿಗೆ ಹೋಗಿ ನನಗೊಂದು ದನದ ಶೆಡ್ ಬೇಕು ಅಥವಾ ಒಂದು ಕೃಷಿ ಹೊಂಡ ಬೇಕು ಅಂದ್ರೂ ಲಂಚ ಕೊಟ್ರೇನೆ ಬರುವಂಥದ್ದು. ವಸತಿ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಬೇಕು ಅಂದ್ರೂ 50,000 ಬರುತ್ತೆ ಅಂದ್ರೆ 15,000 ಅವ್ರು ಹಿಡ್ಕೊಂಡೇ ಮಿಕ್ಕಿದ್ದು ನಮಗೆ ಕೊಡುವಂಥದ್ದು. ರೈಟ್. ಇದ್ರ ಜೊತೆಗೆ ಚಿಕ್ಕ ವಯಸ್ಸಿನಿಂದ ಹಲವರು ಹೋರಾಟ ಮಾಡಬೇಕು, ಯಾವುದೋ ಅನ್ಯಾಯ ಆದಾಗ ಪ್ರತಿಭಟಿಸುವಂತಹ ಮನೋಭಾವಗಳಿರುತ್ತೆ. ಅಂತ ಹೋರಾಟಗಾರರಿಗೆ ನಿಮ್ಮ ಸಂದೇಶ ಏನು ಅಂತ? ಕೆಲವೊಬ್ರು ಅದೇ ಮನೋಭಾವದಲ್ಲಿ ಬಂದಿರ್ತಾರೆ, ಒಂದು ಫೈನ್ ಡೇ ಯೂಟರ್ನ್ ತಗೋತಾರೆ. ಇವರಿಬ್ಬರಿಗೆ ನಿಮ್ಮ ಸಂದೇಶ? ಯೂಟರ್ನ್ ಯಾಕೆ ತಗೋತಾರೆ ಅಂದ್ರೆ ಮೇಡಮ್, ಒಂದು ಅವರು ತಗೊಂಡಿರುವಂತಹ ಪರ್ಟಿಕ್ಯುಲರ್ ಪ್ರಕರಣ ತುಂಬಾ ಅರ್ಥಕೊಂಡಿರೋದಿಲ್ಲ. ಒಂದು ಹಂತಕ್ಕೆ ಹೋಗಿ ಇಷ್ಟೇನಾ ಅಂತೇಳಿ ವಾಪಸ್ ಬರೋದು ಒಂದು ವರ್ಗ ಇದೆ. ಇನ್ನೊಂದು ವರ್ಗ ಅವ್ರನ್ನ ಬೆದರಿಸುವಂತಹ ಅಥವಾ ಆಪೋಸಿಟ್ ಎದುರುದಾರರನ್ನ ಎದುರಿಸಕ್ಕೆ ಶಕ್ತರಾಗದೆ ಇರೋದ್ರಿಂದ ಯೂಟರ್ನ್ ಮಾಡಿರುವಂತದ್ದು ಇದೆ. ಈ ಎರಡು ಮತ್ತೆ ತುಂಬಾ ತಿಳಿದೇನೆ ಯಾವುದೋ ಒಂದು ಪೇಪರ್ ಹಿಡ್ಕೊಂಡು ಹೋಗಿ ಕುತ್ಕೊಂಡು ಅಲ್ಲಿ ಅವರು ಅಧಿಕಾರಿಗಳು ನಮ್ಮ ದಿಕ್ ತಪ್ಪಿಸೋದಕ್ಕೆ ನಾನಾ ರೀತಿಯಾಗಿ ನಮ್ಗೆ ಉತ್ತರಗಳನ್ನ ಕೊಡ್ತಾರೆ. ಅದನ್ನೇ ಸತ್ಯ ಅಂತೇಳಿ ವಾಪಸ್ ಬಂದಿರೋದು ಇದೆ. ಮತ್ತೆ ಎಗ್ಲು ಕೊಡೋರು, ಮಾರ್ಗದರ್ಶನ ಕೊಡೋರು ಇಲ್ಲ. ಬಟ್ ಮಾರ್ಗದರ್ಶನ ಕೊಡ್ತೀವಿ ಬನ್ರಪ್ಪ ಅಂತ ಕರೆದ್ರೆ ಬರೋರು ರೆಡಿ ಇಲ್ಲ. ಸೊ ಹೀಗಾಗಿ ಯೂಟರ್ನ್ ಆಗ್ತಿರುವಂತದ್ದು. ಬಟ್ ಅಂತವ್ರಿಗೆ ನನ್ನ ಸಂದೇಶ ಏನಂದ್ರೆ, ಯಾವುದಕ್ಕೂ ಎದುರುವಂತ ಅವಶ್ಯಕತೆ ಇಲ್ಲ. ಮೊದಲಿಗೆ ಯಾವುದೇ ಪ್ರಕರಣ ಕೈಗೆತ್ಕೊಂಡ್ರೆ ಫಸ್ಟ್ ಪ್ರಕರಣವನ್ನು ಸ್ಟಡಿ ಮಾಡಿ, ಈ ಪ್ರಕರಣದಿಂದ ನಾವು ಯಾವ ರೀತಿ ದೂರು ಅರ್ಜಿಯನ್ನ ರೆಡಿ ಮಾಡ್ಬೋದು, ಯಾರು ಕೊಡ್ಬೋದು, ಯಾರು ಕೊಟ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ 100% ಗೆಲ್ಬಹುದು. ಯಾರು ಯೂಟರ್ನ್ ಮಾಡೋಂತ, ನಾನು ಹಲವಾರು ಬಾರಿ ಯೂಟರ್ನ್ ಹೊಡೆದಿದ್ದಿದೆ, ಆದ್ರೆ ಮತ್ತೆ ಬಂದು ಸ್ಟ್ಯಾಂಡ್ ತಗೊಂಡಿದ್ದೂ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.